ವೀಕ್ಷಕರೇ, ಇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ವೀಕ್ಷಕರೇ, ವಾಣಿಜ್ಯ ನಗರಿ ರಾಣೆಬೆನ್ನೂರು ನಗರದ ಹವಾಲ್ದಾರ್ ಹೊಂಡದ ಪಕ್ಕದಲ್ಲಿ ಬರುವ ಕೆರೆಯೊಂದರಲ್ಲಿ ದಿನಂಬೆಳಕರೆದರೆ ಸಾರ್ವಜನಿಕರು ಕಸ ತಂದು ಎಸೆಯುವುದು ಸರ್ವೇ ಸಾಮಾನ್ಯವಾಗಿದೆ. ಇದರಿಂದ ಕೆರೆಯ ನೀರು ಹದಗೆಟ್ಟು ಸಂಪೂರ್ಣವಾಗಿ ಸಾಂಕ್ರಾಮಿಕ ರೋಗ ಹರಡುವ ಪರಿಸ್ಥಿತಿ ಬಂದೊದಗಿದೆ. ಹೀಗಾಗಿ ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿ ಇಂದು ಕೆರೆಯ ಮುಂಭಾಗದಲ್ಲಿ ರೈತ ಮುಖಂಡರೊಂದಿಗೆ ಪ್ರತಿಭಟನೆ ಮಾಡಿ ನಗರಸಭೆ ವಿರುದ್ಧ ಹರಿಹಾಯ್ದರು. ಕೂಡಲೇ ಕೆರೆಯ ಹೂಳನ್ನು ಎತ್ತಿ ಸ್ವಚ್ಛತೆಗೊಳಿಸಿ ಅದನ್ನು ಸಾರ್ವಜನಿಕರ ಪ್ರವಾಸಿ ತಾಣವನ್ನಾಗಿ ಪರಿವರ್ತನೆ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಹಾಗಾದರೆ ಸ್ಥಳೀಯ ನಿವಾಸಿಗಳು, ಹೋರಾಟಗಾರರು ಹೇಳಿದ್ದೇನು ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ಇವತ್ತು ರಾಣೆಬೆನ್ನೂರು ನಗರದಲ್ಲಿರ್ತಕ್ಕಂಥ ಏನು ಹವಾಲ್ದಾರ್ ಹೊಂಡ, PB ರಸ್ತೆಗೆ ಹೊಂದಿಕೊಂಡಂಥ ಹವಾಲ್ದಾರ್ ಹೊಂಡ ಪಕ್ಕಕ್ಕೆ ಮಾದರ್ ಹೊಂಡ ಬರುತ್ತೆ. ಇಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೆರೆಗಳು, ಈ ಕೆರೆಗಳನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಮನವಿಯನ್ನ ಕೊಟ್ಟಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದನ್ನ ಒಂದು ಸುಂದರವಾದಂಥ ಕೆರೆಗಳನ್ನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ಇದು ಇಷ್ಟೊಂದು ಗಲೀಜವಾಗಿದೆ ಮತ್ತು ಇಲ್ಲೇ ಬಂದು ಕಸಗಳನ್ನ ಒಗಿತಾರ, ಹಂದಿ ಸತ್ರ ಹಂದಿ ತಂದು ಒಗಿತಾರ, ಕುರಿ ಸತ್ರ ಕುರಿ ತಂದು ಹೋಗಿತಾರ, ಯಾವುದೇ ಪ್ರಾಣಿಗಳನ್ನ ಸತ್ರು ಕೂಡ ಇಲ್ಲಿ ತಂದು ಹೋಗಿತಾರ. ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಜನರಿಗೆ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದಾರ. ಕೂಡಲೇ ಇಲ್ಲಿ ಹೋಗ್ತಕ್ಕಂಥ ರಾಜಕಾಲುವೆನೂ ಕೂಡ ಇಲ್ಲಿ ಕಟ್ ಮಾಡಿದಾರ. ಇದರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಇವತ್ತು ನಗರಸಭೆ ಪೌರಾಯುಕ್ತರು ಒಳ್ಳೆ ದಿಟ್ಟ ಅದರ ಒಳ್ಳೆ ದಕ್ಷ ಅಧಿಕಾರಿಗಳದಾರ. ಅವರು ಇದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ದಯಮಾಡಿ ಇವತ್ತು ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ತಾವುಗಳು ಇದನ್ನ ಕ್ರಮ ಕೈಗೊಳ್ಳದೆ ಹೋದ್ರೆ, ಇದನ್ನ ಸರಿಪಡಿಸದೆ ಹೋದ್ರೆ ನಾನು ದೊಡ್ಡ ಮಟ್ಟದ ಹೋರಾಟಗಳನ್ನ ಇಲ್ಲೇ ಪೆಂಡಲ್ ಹೊಡೆದು ಇದನ್ನ ಅಭಿವೃದ್ಧಿ ಮಾಡೋವರೆಗೂ ನಾವು ಹೋರಾಟವನ್ನ ಹಿಂಪಡೆಯೋದಿಲ್ಲ ಅಂತ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸರ್, ಮಕ್ಕಳು ಈಗ ಸಾಲಿ ಸೂಟಿ ಇದಾವು, ಎಲ್ಲೇ ಬೇಕಲ್ಲಿ ಅಡ್ಡಾಡ್ತಾವು. ಅದು ಆಡಕ್ಕೆ ಹೋಗಿ ಏನಾರ ಬಿದ್ದು ಅನಾಹುತ ಏನಾರ ಆತಂದ್ರೆ ಆ ಜವಾಬ್ದಾರಿ ಯಾರು ಹೇಳ್ಯಾರಿಲ್ಲ, ಕೇಳ್ಯಾರಿಲ್ಲ, ಏನಿಲ್ಲ. ಕಸದ ಗುಡ್ಡಿ ನೋಡಿದ್ರೆ ಸತ್ತಿದ್ದು ಕುರಿ ತೊಗೊಂಬಂದ್ರು, ಅದಂದ್ರು, ಹಂದಿ ತೊಗೊಂಬಂದ್ರು, ಮನ್ಯಾಗಿದ್ದು ಒಳಗೆ ಚರಂಡಿ ಕಸ ತೊಗೊಂಬಂದ್ರು, ಚಂಬರ್ನ್ಯಾಗಿದ್ದು ಇದು ತೊಗೊಂಬಂದು ಎಲ್ಲ ಒಗಿತಾರ್ರಿ. ಇಲ್ಲೇ ಯಾರು ಹೇಳ್ಯಾರ ಕೇಳ್ಯಾರ ಯಾರಿಲ್ಲ ಇಲ್ಲೇ ಕಾಲದಾಗಿಂತನೂ ಇಲ್ಲೇ ಕೆರೆ ಐತ್ರಿ. ಆ ರಾಜ್ಯ ಕಾಲುವೆದ ನೀರು ಯಾವಾಗ ಕೆರೆಗೆ ಬರಾಕತ್ರಿ, ಪೂರಾ ಕೆರೆ ಅಭಿವೃದ್ಧಿ ಅಂತೂ ಯಾರೂ ಮಾಡಿಲ್ಲ. ಇಷ್ಟು ವರ್ಷ ಆತಂದ್ರೆ ಒಬ್ಬರೂ ಕೆರೆ ಅಭಿವೃದ್ಧಿ ಮಾಡಿಲ್ಲ. ಆ ಕೆರೆಗೆ ಯಾವಾಗ ರಾಜ್ಯ ಕಾಲುವೆ ನೀರು ಕೊಟ್ರಿ ಅವಾಗಿಂತ ಸಂಪೂರ್ಣ ಕೊಳಿಸ್ಕೊಂತ್ರಿ ಕೆರೆ ಅನ್ನೋದು. ಎಲ್ಲರೂ ಹೊರಗಿನವ್ರು ಎಲ್ಲರೂ ಬರ್ತಾರ. ಇದು ರಾಣೆಬೆನ್ನೂರಾಗ ಒಂದು ನಮ್ಮನೆ ಹಾಟ್ ಆಗೈತ್ರಿ ಕಸ ಹಾಕಕ್ಕೆ. ಒಳ್ಳೆ ಸಿಟಿ ಒಳಗೆ ಎಂಟ್ರೆನ್ಸ್ ಒಳಗೆ ಒಂದು ಹಾಟ್ ಆಗೈತ್ರಿ. ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ಉರ್ದು ಸ್ಕೂಲ್ ಐತ್ರಿ, ಆ ಕಡೆ ನೋಡಿದ್ರೆ ಕನ್ನಡ ಸ್ಕೂಲ್ ಐತಿ. ಇಷ್ಟೆಲ್ಲ ಜನ ಇಲ್ಲಿ ವಾಸವಾಗಿದ್ದಾರ. ಎಲ್ಲ ಕಸ ಗಿಸ ತರ್ತಾರ, ಹೊರಗಲ್ದು ಮಟನ್ ಮಾಂಸ ಗಿಂಸ ಎಲ್ಲ ತರ್ತಾರ, ಇಲ್ಲೇ ತಂದು ಹೋಗೋದು ಹೋಗ್ತಾರ. ಸಾಯಂಕಾಲ ಬರ್ತಾರ, ಆಟೋ ನಿಲ್ಲಿಸ್ತಾರ, ತಂದು ಹೋಗೋದು ಹೋಗ್ತಾರ. ಬೆಳಗ್ಗೆ ಬರ್ತಾರ, ಆಟೋ ತರ್ತಾರ, ನಿಲ್ಲಿಸಿ ಹೋಗ್ತಾರ. ಬೈಕ್ನಾಗ 2 ಚೀಲ ತೊಗೊಂಬರ್ತಾರ, ಒಗಿತಾರ, ಹೋಗ್ತಾರ. ಇಲ್ಲಿ 5 ನಿಮಿಷನೂ ನಿಲ್ಲಂಗಿಲ್ಲ. ಈಗ ನೋಡ್ರಿ ಎಲ್ಲರೂ ಅದಾರ ಇಲ್ಲಿ. ಸ್ಮೆಲ್ ಯಾ ನಮ್ನೆ ಬರಾಕತೈತೆ ಅನ್ನೋದು 5 ನಿಮಿಷನೂ ನಿಲ್ಲಂಗಿಲ್ಲ. ಮಕ್ಳಿಗೆ ಏನಾರ ಒಂದು 5-10 ನಿಮಿಷ ಈ ಕಡೆಯಿಂದ ನಾವು ಎಲ್ಲರೂ ಕರ್ಕೊಂಡು ಹೋಗೋದಂದ್ರೆ, ದವಾಖಾನೆ ಕರ್ಕೊಂಡು ಹೋಗೋದಂದ್ರೆ ಗ್ಯಾರಂಟಿ ರೋಗ ರುಗಾಜಿ. ಇವತ್ತಿನ ಟೆಕ್ನಾಲಜಿ ಹೆಂಗೈತಿ ಅಂದ್ರೆ ಎಲ್ಲರಿಗೂ ಗೊತ್ತೈತ್ರಿ. ಎಷ್ಟು ನಾವು ಸೆನ್ಸಿಟಿವ್ ಏರಿಯಾ ಐತಿ ಅಂಥದ್ರೊಳಗೆ ಈ ಅಧಿಕಾರಿಗಳು ಒಬ್ರು ಇದ್ರ ಬಗ್ಗೆ ಯಾರು ಜವಾಬ್ದಾರಿ ಯಾಕೆ ತೊಗೊಳಕತ್ತಿಲ್ರಿ? ಇಷ್ಟು ಗೌರ್ಮೆಂಟಿಂದ ಇಷ್ಟು ಸವಲತ್ತು ಐತಿ, ಮ್ಯಾಲಿಂತ್ರ ಇಷ್ಟು ಸವಲತ್ತು ಐತಿ, ಕೇಂದ್ರದಿಂದ ಇಷ್ಟು ಸವಲತ್ತು ಐತಿ. ಅದ್ರ ಬಗ್ಗೆ ಯಾರಾದರೂ ಒಂದು ಗಂಟೆ ಒಂದು ತಾಸು ಇದ್ರ ಬಗ್ಗೆ ಲಕ್ಷ್ಯ ತಗೊಂಡು ಹೌದಪ್ಪ ಈ ಥರ ಆಗಾಕತ್ತೈತಿ ಇಲ್ಲ ಅಂಥೇಳಿ ಸಂಘ ಸಂಸ್ಥೆಗಳು ಇರ್ತಾವೆ, ದೊಡ್ಡ ಹಿರಿಯರ ಅಧಿಕಾರಿಗಳು ಇರ್ತಾರ, ರಾಜಕಾರಣಿಗಳು ಇರ್ತಾರ. ಇದ್ರ ಬಗ್ಗೆ ಬಂದು 5 ನಿಮಿಷ ಬಂದು ಒಲವು ತೋರಿಸಿದ್ರೆ ಯಾವಾಗ ಕ್ಲಿಯರ್ ಆಗಿ ಹೋಗ್ತಿತ್ತು. ದಯವಿಟ್ಟು ಇಷ್ಟು ದಿನದ ಹಿಂದಿಲ್ದು ಬಿಟ್ಟು ಬಿಡ್ರಿ. ಇವತ್ತಿಂತ್ರ ನೀವು ಎಲ್ಲರೂ ಬಂದಿರಿ, ನಮ್ಮ ಸಾರ್ವಜನಿಕರಿಗೆ ಒಂದು ಒಳ್ಳೆ ಕೆಲಸ ಮಾಡಿ 2 ಮಾತನಾಗ ಕ್ಲಿಯರ್ ಆಗಿ ಹೋಗ್ತೈತಿ. ಇವತ್ತಿಂತ್ರ ಆದ್ರೆ ಏನಾದರೂ ಕ್ಲಿಯರ್ ಮಾಡಿದ್ರೆ ಚಲೋ ಆಗ್ತದೆ ನೋಡ್ರಿ ಜನರಿಗೆ ಎಷ್ಟು ಅನುಕೂಲ ಆಗಾಕತ್ತೈತಿ. ಇದರಿಂದ ಅಂತೂ ಒಳ್ಳೇದಂತೂ ಏನು ಆಗಾಕತ್ತಿಲ್ರಿ. ಹಿಂಗ ಬಿಟ್ರೆ ಇನ್ನೊಂದು ತಿಂಗಳು 2 ತಿಂಗಳದಾಗ ರೋಗ ಹಚ್ಕೊಂಡು ಸತ್ತು ಹೋಗ್ತಾರೆ ನೋಡ್ರಿ ಜನ ಎಲ್ಲರೂ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೋಡಿದ್ರೆ ವೀಕ್ಷಕರೇ, ಸುದ್ದಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.